ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಸೀಬೆ ಗಿಡದಲ್ಲಿ ಎಷ್ಟು ಫ್ಲವರು ಮೊಗ್ಗು ಆಗಿದ್ದಾವೆ ಅಂತ ತೋರಿಸ್ತೀನಿ. ಫ್ಲವರಿಂಗ್ ಇನ್ನೂ ಆಗಿಲ್ಲ, ಮೊಗ್ಗುಗಳು ಎಷ್ಟು ಗಿಡ ತುಂಬ ಆಗಿದ್ದಾವೆ ಅಂತ ಒಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಗಿಡ ತುಂಬ ಆಗಿದ್ದಾವೆ ಅಂದರೆ ಆ ಥರ ಫ್ಲವರಿಂಗು ಆಗಿದೆ. ನೋಡಿ, ಇಲ್ಲೆಲ್ಲ ಫ್ಲವರ್ ಆಗಿ ಹೂಗಳು ಕಾಣಿಸ್ತಾ ಇದ್ದಾವೆ. ನೋಡಿ, ಎಲ್ಲ ಕಡೆನೂ ಮೊಗ್ಗುಗಳು ತುಂಬಿಕೊಂಡಿದ್ದಾವೆ. ಅದರಲ್ಲಿ ಎಷ್ಟು ಫ್ಲವರಿಂಗು ಉದುರೋಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಅದು ನಮ್ಮ ಸೀಬೆ ಗಿಡದಲ್ಲಿ ತುಂಬ ಫ್ಲವರಿಂಗು ಆಗಿದ್ದಾವೆ ಅಂತ. ನೋಡಿ, ಇಷ್ಟೆಲ್ಲ ಆಗಿದ್ದಾವೆ ಅಂತ ನೋಡ್ಬೋದು. ಈ ಥರ ಫ್ಲವರಿಂಗ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಗಿಡ ಬುಷಿಯಾಗಿ ಬೆಳೆಯೋಕ್ಕೆ ಬಿಡಬೇಕು. ನೋಡಿ, ಈ ಥರ ದೊಡ್ಡದಾಗಿ ಈ ಥರ ಬೆಳೆಯೋಕ್ಕೆ ಬಿಡಬೇಕು. ಅದು ನಾನು ಚಿಕ್ಕ ಗಿಡ ಇದ್ದಾಗೇ ಇಲ್ಲಿ ನೋಡಿ ಕಟ್ ಮಾಡಿದ್ದೆ. ಇಲ್ಲಿ ಕಟ್ ಮಾಡಿಬಿಟ್ಟು ಪ್ಲಾಸ್ಟರ್ ಸುತ್ತಿದೆ, ಯಾಕೆಂದರೆ ಗಿಡ ಕಡ್ಡಿ ಒಣಗಬಾರ್ದು ಅಂತ. ನೋಡಿ, ಅಲ್ಲಿಂದ ಎಷ್ಟು ಚೆನ್ನಾಗಿ ಈ ಬ್ರ್ಯಾಂಚಸ್ಸು ಬಂದಿದೆ ಅಂತ ನೋಡ್ಬೋದು. ಅಲ್ಲಲ್ಲೇ ಬ್ರ್ಯಾಂಚಸ್ಗಳು ಪಕ್ಕದಲ್ಲಿ ಹೊಡ್ಕೊಂಡು ಈ ಥರ ಬುಷಿಯಾಗಿ ಬರುತ್ತೆ. ಆಮೇಲೆ ಒಳ್ಳೆ ಕಾಂಪೋಸ್ಟು ಗೊಬ್ಬರಗಳು ಹಾಕ್ಬೋದು. ನೆಕ್ಸ್ಟ್ ನಾನು ಈ ಥರ ಫ್ಲವರಿಂಗ್ ಆಗೋಕ್ಕೆ ಏನು ಮಾಡಿದೆ ಅಂದರೆ ಕಿಚನ್ ವೇಸ್ಟ್ ಇರುತ್ತಲ್ಲ, ಅದು ಈ ಡಬ್ಬದಲ್ಲಿ ಹಾಕಿ ತುಂಬಿ ನೀರು ಹಾಕ್ತೀನಿ. ಅದು ಲಿಕ್ವಿಡ್ ಫರ್ಟಿಲೈಸರ್ ಥರ ಆಗುತ್ತೆ, ಒಂದೊಂದೇ ಹನಿ ಹೋಗುತ್ತೆ. ನೋಡಿ, ಇಲ್ಲೊಂದು ಹೋಲ್ ಮಾಡ್ಕೊಂಡಿದ್ದೀನಿ, ಆ ಹೋಲಿಂದ ಹೋಗುತ್ತೆ. ಒಂದೊಂದೇ ಡ್ರಾಪು ಹೋಗ್ತಾಯಿದ್ರೆ ಫ್ಲವರಿಂಗು ಒಳ್ಳೆ ಕಾಂಪೋಸ್ಟಾಗಿ ಚೆನ್ನಾಗಿ ಗಿಡ ಬರುತ್ತೆ. ಈ ಥರ ಮೊಗ್ಗುಗಳು ಹೂಗಳಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಕಡೆ ಬ್ರಾಂಚಸಲ್ಲೂ ಈ ಥರ ಮೊಗ್ಗುಗಳು ಆಗಿದ್ದಾವೆ. ಇನ್ನೊಂದು ಗಿಡ ತೋರಿಸ್ತೀನಿ, ಅದಕ್ಕೆ ಈ ಥರ ಮಾಡಿಲ್ಲ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದಕ್ಕೆ ಕಿಚನ್ ವೇಸ್ಟು ಬುಡಕ್ಕೆ ಹಾಕಿದ್ದೆ, ಡಬ್ಬ ಇರಲಿಲ್ಲ, ಅದಕ್ಕೋಸ್ಕರ. ನೋಡಿ, ಇಲ್ಲೊಂದಾಗಿದೆ, ಇಲ್ಲೆಲ್ಲ ಬಂದಿದೆ. ನೋಡಿ ನೋಡಿ ಇಲ್ಲೆಲ್ಲ ಮೊಗ್ಗುಗಳು ಬಿಟ್ಟಿದ್ದಾವೆ ಅಂತ ನೋಡ್ಬೋದು. ಇದು ಅಷ್ಟೇ ಕಟ್ಟಿಂಗ್ ಮಾಡಿದ್ದೆ. ಇದು ಕಾವಲು ಬ್ರಾಂಚಸ್ಗಳು ಬಂದಿದ್ದಾವೆ, ಇದು ಕಡೆ ಒಂದು ಇದು ಕಡೆ ಒಂದು ಎಲ್ಲ ಹೋಗಿ ಈ ಥರ ಗಿಡ ಬುಷಿಯಾಗಿ ಬಂದಿದೆ. ಅದು ಅದರಷ್ಟು ಬಂದಿಲ್ಲ, ಇದು ಇನ್ನು ಚಿಕ್ಕ ಸಸಿ. ಇದು ಫ್ಲವರಿಂಗು ಮೊಗ್ಗಿಗೂ ಆಗ್ತಾಯಿರ್ತದೆ. ಲಿಕ್ವಿಡ್ ಫರ್ಟಿಲೈಸರು ಈ ಬೇಸಿಗೆ ಟೈಮಲ್ಲಿ ಹಾಕ್ತಾ ಇರಬೇಕು. ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ, ಗ್ರೀನಿಶಾಗೂ ಇರುತ್ತೆ. ನೀವು ಅಷ್ಟೇ ಕಿಚನ್ ವೇಸ್ಟು ಬುಡಕನ ಹಾಕ್ರಿ, ಇಲ್ಲಾಂದರೆ ಒಂದು ಡಬ್ಬದಲ್ಲಿ ನಾನು ತೋರಿಸೋದ್ನಲ್ಲ ಆ ಥರ ಯೂಸ್ ಮಾಡಿ. ನಿಮಗೆ ಹೆಗ್ಣದ ಸಮಸ್ಯೆ ಏನಿಲ್ಲ ಅಂದರೆ, ಹೆಗ್ಣ ಬಂದು ತೋಡೋದು ಅವೆಲ್ಲ ಏನೂ ಇಲ್ಲ ಅಂದರೆ ಅದ್ರ ಬುಡಕ್ಕೇ ಹಾಕ್ಬೋದು ನೀವು. ಇಲ್ಲಾಂದರೆ ಈ ಥರ ಡಬ್ಬದೊಳಗೆ ಹಾಕ್ಬಿಟ್ಟು ನೀರು ಹಾಕಿ ಅದಕ್ಕೊಂದು ಸೂಜಿ ತಗೊಂಡು ಹೋಲ್ ಮಾಡಿ ಫರ್ಟಿಲೈಸರು ಚೆನ್ನಾಗಿ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.